ಹಾಯ್ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಯೂಟ್ಯೂಬ್ ಚಾನಲ್. ನಾವಿದು ಊರಿಂದ ಬೆಂಗಳೂರಿಗೆ ಬಂದಿದ್ದ ವಿಡಿಯೋ ಎಡಿಟ್ ಮಾಡಿ ಮತ್ತು ವಾಯ್ಸ್ ಓವರ್ ಕೊಟ್ಟು ಪೋಸ್ಟ್ ಮಾಡೋದು ಲೇಟ್ ಆಯಿತು. ಸಂಡೇ ಬೆಳಗ್ಗೆ ಒಂದು 6:30-7 ಗಂಟೆ ಹಂಗೆ ಬೆಂಗಳೂರು ಕಡೆಗೆ ಹೊರಟ್ವಿ ರಜಾ ಮುಗಿಸಿ. 2 ತಿಂಗಳು ರಜಾ ಹೆಂಗೆ ಕಳೀತಂತಲೇ ಗೊತ್ತಾಗಲಿಲ್ಲ ಈ ಸತಿ. ಪ್ರತಿ ಸತಿ ನಾನು ಏನು ಮಾಡ್ತಿದ್ದೆ ಅಂತಂದರೆ, ಇಷ್ಟೊಂದು ದಿನ ವರ್ಕ್ ಫ್ರಮ್ ಹೋಮ್ ಆಗಲಿ ರಜಾ ತೊಗೊಂಡು ಹೋಗೋಕ್ಕಾಗಲಿ ಆಗ್ತಾ ಇರಲಿಲ್ಲ ನನಗೆ. ಆದರೆ ಈ ಸತಿ ಸ್ವಲ್ಪ ರಜಾ ಹಾಕ್ಕೊಂಡು ಮತ್ತು ಫ್ರೀಕ್ವೆಂಟಾಗಿ ಹೋಗಿ ಬಂದಿದ್ದಕ್ಕಂತೂ ಈ ಸತಿ 2 ತಿಂಗಳು ಕಳೆದಿದ್ದೇ ಗೊತ್ತಾಗಲಿಲ್ಲ. ಊರಿಗೆ ಹೋಗ್ಬೇಕಾಗಿರೋ ಖುಷಿ ಊರಿಂದ ಬರಬೇಕಾದ್ರೆ ಇರೋದಿಲ್ಲ. ಅದರಲ್ಲೂ ಇನ್ನು 2-3 ತಿಂಗಳು ರಜಾ ಇಲ್ಲ, ಇನ್ನು 2-3 ತಿಂಗಳು ಹೋಗೋಕ್ಕಾಗಲ್ಲ ಅಂತ ನೆನೆಸ್ಕೊಂಡ್ರೇ ಬರಬೇಕಾದ್ರೆ ಸಖತ್ತು ಬೇಜಾರಾಗ್ತಿತ್ತು. ರಜಾ ಬಂದರೆ ಹೋಗ್ತಾ ಇದ್ದೆ, ಮತ್ತು ಬೆಂಗಳೂರಲ್ಲಿ ಕೆಲಸ ಇದೆ ಬರಬೇಕು ಅಂತ ಅಂದರೆ ನನಗೆ ಕೆಲಸ ಇದೆ ಬರಬೇಕು ಅನ್ನೋ ಥರ ಅನ್ನಿಸ್ತಿತ್ತು. ಇವಾಗ ಊರಿಗೆ ಹೋದ್ರಂತೂ ಬೆಂಗಳೂರು ಕಡೆ ಬರೋಕ್ಕೆ ಮನಸ್ಸಾಗೋದಿಲ್ಲ ನನಗೆ. ಒಂದು ಶನಿವಾರನೇ ಹೊರಡಬೇಕು ಅಂತ ಇತ್ತು, ಬೇಡ ಸಂಡೇ ಬರೋಣ, ಇನ್ನೊಂದು ದಿನ ಎಕ್ಸ್ಟ್ರಾ ಇದ್ದಂಗೆ ಆಗುತ್ತಲ್ಲ ಅಂತ ಹೇಳಿ ಶನಿವಾರ ಉಳ್ಕೊಂಡು ಮತ್ತು ಭಾನುವಾರ ಬೆಳಗ್ಗೆನೇ ಹೊರಟ್ವಿ. ಹಾಸನಲ್ಲಿ ಒಂದು ಪೂಜೆ ಇತ್ತು ಅಂತ ಅಮ್ಮನೂ ಜೊತೆಗೆ ಬಂದಿದ್ದರು. ಅವ್ರನ್ನ ಹಾಸನಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾವು ಈ ಕಡೆಗೆ ಹೊರಟ್ವಿ. ಅವರು ಅಟ್ಲೀಸ್ಟ್ ಹಾಸನ ತನಕ ಬರ್ತಾರಲ್ವ ಅನ್ನೋ ಒಂದು ಸಮಾಧಾನ. ಮತ್ತು ನಾವು ಎಲ್ಲ ಮಧ್ಯ ನಿಲ್ಲಿಸಿ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ, ಆದರೆ ಮಕ್ಕಳೆಲ್ಲ ಮಲ್ಕೊಂಡಿದ್ರು. ಬರೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಇದು ಲಾಸ್ಟ್ ಟೈಮ್ ಕುಣಿಗಲ್ ತಟ್ಟೆ ಇಡ್ಲಿ ನಾನು ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ. ಎಷ್ಟು ಗಾಡಿ ಹಾಕ್ಕೊಂಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ, ಮಿನಿಮಲ್ ಫುಡ್ ಇರುತ್ತೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಲಾಸ್ಟ್ ಟೈಮ್ ಹೋದಾಗ ಈ ಬಜ್ಜಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಸಿಕ್ಕಿರಲಿಲ್ಲ. ಈ ಸತಿ ಸಿಕ್ತು. ಅದು ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತೆ ನಾವು ಹೊರಟ್ವಿ. ಈ ಥರ ಸ್ಮಾಲ್ ಬಿಸ್ನೆಸ್ ಅವರಿಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಯ್ ಆಲ್, ಊರಿಂದ ಬಂದ್ವಲ್ಲ, ಏನೇನು ತೊಗೊಬಂದ್ವಿ ಅಂತ ಒಂದು ಕ್ವಿಕ್ಕಾಗಿ ವೀಡಿಯೋ ಮಾಡೋಣ. ನಾನು ಫ್ರೆಶ್ ಅಪ್ಪು ಆಗಿಲ್ಲ, ನೆನ್ನೆಯಿಂದ ಅದೇ ಬಟ್ಟೆಲಿದ್ದೀನಿ. ಇದು ಕಾಫಿ ಪೌಡರು ನಮ್ಮ ಊರಿಂದ ತೊಗೊಬಂದಿರೋದು, ನಮ್ಮ ತೋಟದ್ದು. ಸ್ಮೆಲ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಈ ಸತಿ 2 ತೊಗೊಬಂದಿದ್ದೀನಿ. ಲಾಸ್ಟ್ ಟೈಮು ಜಾಸ್ತಿ ತೊಗೊಬಂದಿದ್ದೆ. ನಮ್ಮ ಆಫೀಸ್ ಅವರೆಲ್ಲ ಕೇಳ್ತಾ ಇರ್ತಾರೆ ಅವ್ರಿಗೆ ಕೊಡೋಕ್ಕೆ ಅಂತ. ಮತ್ತು ಕಾಫಿ ಬೀನು ಅಷ್ಟೇ, ಬೇಕು ಅಂದರೆ ಅವ್ರಿಗೆ ತೊಗೊಂಡೋಗಿ ಕೊಡ್ತೀನಿ. ನಾನೇನು ಕಾಫಿ ಬೀನ್ ಯೂಸ್ ಮಾಡಲ್ಲ, ಕಾಫಿ ಪೌಡರ್ ಅಷ್ಟೇ. ನಾನು ಸ್ಕ್ರಬ್ ಆಗಲಿ ಫೇಸಿಗೆ ಮತ್ತು ಬಾಡಿ ವಾಶು ಅಷ್ಟೇ, ಎರಡೂ ಈ ಕಾಫಿ ಪೌಡರಲ್ಲೇ ಮಾಡ್ಕೊಳ್ಳೋದು. ಅದು ಮಾಡ್ಕೊಂಡಾಗ ನೆಕ್ಸ್ಟ್ ಟೈಮ್ ಇನ್ನೊಂದು ಕಂಪ್ಲೀಟ್ ಡೀಟೇಲ್ ವೀಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಇದು ಪೆಪ್ಪರ್ ನಮ್ಮ ತೋಟದ್ದು. ಆಮೇಲೆ ತುಪ್ಪ, ಇದು ಈ ಟೈಮ್ ತಂದಿದ್ದಲ್ಲ, ಲಾಸ್ಟ್ ಟೈಮ್ ತೊಗೊಬಂದಿದ್ದು. ಈ ಸತಿ ಸಿಕ್ಕಲಿಲ್ಲ ಬೆಣ್ಣೆ. ಆಮೇಲೆ ಇದು ಮೆಣಸಿನ್ಕಾಯಿ, ನೆನ್ನೆ ಅಲ್ಲಿ ಕಿತ್ಕೋತಾ ಇದ್ವಲ್ಲ, ನಾನು ಕಂಪ್ಲೀಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ತೋಟದ ವೀಡಿಯೋದಲ್ಲಿ. ಮತ್ತು ಮೊಸರು, ಮತ್ತು ಇದು ಖಾರ, ಬರ್ಗರ ಅಂತೀವಲ್ಲ ಅದು. ಆಮೇಲೆ ರವೆ ಉಂಡೆ, ಮತ್ತು ಇದು ಆಯಿಲ್ ಆಗಿಬಿಟ್ಟಿದೆ, ಚಿತ್ರಾನ್ನದ ಗೊಜ್ಜು, ಮತ್ತು ಶುಂಠಿ. ನಾನು ಯಾವಾಗಲೂ ಶುಂಠಿ ಇಲ್ಲಿ ತೊಗೊಳ್ಳಲ್ಲ, ಬೆಂಗಳೂರಲ್ಲಿ ಜಾಸ್ತಿ ತೊಗೊಬಂದು ಇಟ್ಕೋತೀನಿ. ಆಮೇಲೆ ತೋಟ ಶುಂಠಿ ಅಂತ ಬರುತ್ತೆ. ತೋಟ ಶುಂಠಿ ಬಂದರೆ ಅದೇನಂದರೆ ಇದಕ್ಕಿಂತ ಸೈಜು ಚಿಕ್ಕದಿರುತ್ತೆ ಮತ್ತು ತುಂಬ ಸ್ಟ್ರಾಂಗ್ ಇರುತ್ತೆ. ಒಂದು ಚೂರು ಹಾಕಿದ್ರೆ ಸಾಕು, ಅದು ತೊಗೊಬಂದ್ಬಿಡ್ತೀನಿ ಸಾಮಾನ್ಯ. ಅದು ಡ್ರೈ ಆದ್ರೂ ಹಾಕ್ಬೋದು. ಆಮೇಲೆ ಇದು ಆಲೂಗೆಡ್ಡೆ, ಇದು ಯಾರೋ ಬೆಳೆದಿದ್ದಂತ ಕೊಟ್ಟಿದ್ದು. ಆಮೇಲೆ ನಮ್ಮ ತೋಟದ್ದು ಬಾಳೆ ಗೊನೆ, ಫುಲ್ಲೊಂದು ಗೊನೆ ತೊಗೊಬಂದ್ಬಿಟ್ಟಿದ್ದೀನಿ. ಆಮೇಲೆ ಇದು ನೋಡಿ, ಮಾವಿನ ಹಣ್ಣು ಒಂದು ಚೀಲ ಇದೆ. ಇದನ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು. ಸೊ ಇದೆಲ್ಲ ಮಾಡ್ತಾಯಿದ್ದೆ ಅಲ್ವಾ, ಜೋಡಿಸ್ತಾ ಇದ್ದೆ. ಒಂದು ಸತಿ ವೀಡಿಯೋ ಮಾಡಿಬಿಡೋಣ ಅಂತ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್. ನನ್ನ ಚಿಕ್ಕ ಮಗಳನ್ನ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ ಮಾಡಿಸಿದ್ವಿ, ಆದರೆ ಅವಳಿಗೆ ಯೂನಿಫಾರ್ಮ್ ತೊಗೊಂಡಿರಲಿಲ್ಲ. ಯೂನಿಫಾರ್ಮ್ ತೊಗೊಂಡೆ ಮನೆಗೆ ಹೋಗೋಣ, ಹೆಂಗಿದ್ರು ಲೇಟ್ ಆಗುತ್ತಲ್ಲ ಅಂತ ಹೋದ್ವಿ. ಅವರೊಂದು 2-3 ಶಾಪ್ ಕೊಟ್ಟಿರ್ತಾರೆ ಸ್ಕೂಲಲ್ಲಿ, ಅದು ಹುಡುಕಿದ್ರೆ ಅವಳ ಸೈಜಿಗೆ ಸಿಕ್ಕಲಿಲ್ಲ. ಅದು ಹುಡುಕಿ ನಾವು ಬರೋ ಅಷ್ಟೊತ್ತಿಗೆ ಮನೆಗೆ 12:30 ಆಗೋಯ್ತು. ಮತ್ತು ಹಂಗೆ ಸ್ವಲ್ಪ ಊಟ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಕ್ಲೀನ್ ಮಾಡಿದ್ರು ಅದು ಮುಗಿತಾನೇ ಇರಲಿಲ್ಲ. ನನಗಂತೂ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು ಬಿಸಿಲಾಗ್ಬಿಟ್ಟಿತ್ತಲ್ಲ, ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು.
ಬಟ್ಟೆ ಅದು ಇದು ಎಲ್ಲ ಜೋಡಿಸಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಸತಿ ಕಸ ಗುಡಿಸಿ ಒರೆಸ್ಕೊಳ್ಳೋಣ, ಓಡಾಡೋಕ್ಕೆಲ್ಲ ಆಗಲ್ಲ ಮತ್ತು ಮಕ್ಕಳಿಗೂ ಧೂಳಾಗುತ್ತೆ ಅಂತ ಒಂದು ಸ್ವಲ್ಪ ಬೇಸಿಕ್ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟನ್ನು ಕ್ಲೀನ್ ಮಾಡಿಕೊಂಡೆ. ಬೆಂಗಳೂರಲ್ಲಿ ಯಾರನ್ನೂ ನಾವು ಮನೆ ಕೆಲಸದವ್ರು ಇಟ್ಕೊಂಡಿಲ್ಲ, ಎಲ್ಲ ನಾವೇ ಮಾಡ್ಕೊತೀವಿ. ಆಫೀಸ್ಗೆ ಹೋಗಿ ಸುಸ್ತಾಗಿ ಬಂದಾಗ ಅನಿಸುತ್ತೆ ಒಂದೊಂದ್ಸತಿ ಯಾರಾದರೂ ಇದ್ದರೆ ಮನೇಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ, ಆದರೆ ಆ ಆಪ್ಷನ್ ನಮಗಿಲ್ಲ. ಕೆಲ್ಸದವ್ರು ಇದ್ದರೆ ನಮ್ಮ ಟೈಮಿಗೆ ಅವ್ರು ಸರಿಯಾಗಿ ಬರೋದಿಲ್ಲ, ಅವ್ರು ಯಾವಾಗಲೂ ಮಾಡೋದು, ನಮಗೆ ಯಾವುದೋ ಒಂದು ಟೈಮ್ ಇರುತ್ತೆ ಅಂತ ಹೇಳಿ ನಾವು ಬೇಡ ನಾವೇ ಎಷ್ಟಾಗುತ್ತೆ ಅಷ್ಟು ದಿನ ಮಾಡ್ಕೊಳ್ಳೋಣ ಅಂತ. ಆದ್ರೂ ಮತ್ತೆ ನಾಳೆಯಿಂದ ಮತ್ತೆ ಅದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತಲ್ವ. ಊರಲ್ಲಿದ್ದರೆ ಆರಾಮಾಗಿರ್ತಿದ್ದೆ, ಬೆಳಗ್ಗೆ ಎದ್ದೇಳೋದು ತಿಂಡಿ ತಿನ್ನೋದು ಅಷ್ಟೇ, ಏನಾದರೂ ಕೆಲಸ ಅಂತಂದ್ರೂ ಒಂದು ಕಸ ಗುಡ್ಸೋದು ಅಷ್ಟೇ ಇರ್ತಾಯಿತ್ತು, ಇನ್ನೇನು ಕೆಲಸ ಮಾಡ್ತಾ ಇರಲಿಲ್ಲ ನಾನಲ್ಲಿ. ಇಲ್ಲಿಗೆ ಬಂದ ತಕ್ಷಣ ಒಂದೇ ಸತಿ ಮತ್ತೆ ಫುಲ್ ಎಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ನೆನೆಸ್ಕೊಂಡ್ರೇ ತಲೆನೋವು ಬಂದ್ಬಿಡ್ತು. ಮಕ್ಕಳನ್ನೆಲ್ಲ ಮತ್ತೆ ಬೆಳಗ್ಗೆಯಿಂದ ಸ್ಕೂಲಿಗೆ ಕಳಿಸಿದ್ದು, ಆಮೇಲೆ ನಾನು ಮತ್ತೆ ಸಡನ್ನಾಗಿ ಆಫೀಸ್ಗೆ ಹೋಗಿದ್ದು ಎಲ್ಲ ನನ್ನ ಕಂಟಿನ್ಯೂಸ್ 3 ಡೇಸಿಂದ ತಲೆನೋವು ಆಗಿಬಿಟ್ಟು ನಂಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ವಿಡಿಯೋ ಪೋಸ್ಟ್ ಮಾಡೋದು ಲೇಟ್ ಆಯಿತು. ಮತ್ತು ಸ್ವಲ್ಪ ಕಸ ಗುಡಿಸಿ ಮನೆ ಒರೆಸಿ ಅಷ್ಟೇ ಮಾಡಿದ್ದು. ಮಕ್ಳಿಗೂ ಟಯರ್ಡ್ ಆಗಿತ್ತು, ಬೆಳಗ್ಗೆ ಟ್ರಾವೆಲ್ ಮಾಡ್ಕೊಂಬಂದಿದ್ದು, ಅದಕ್ಕೇ ಅವ್ರನ್ನ ಮಲಗಿಸ್ಬಿಟ್ಟೆ. ಅವ್ರು ಫ್ರೆಶ್ ಅಪ್ ಆಗಿ ಅವ್ರನ್ನೆಲ್ಲ ಮಲಗಿಸಿ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ವಿ. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಮಕ್ಳಿಗೆ ಬುಕ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ, ಅಷ್ಟು ಬುಕ್ಸಿಗೆ 20,000 ಅಂತೆ. ಇರೋದು ಫಸ್ಟ್ ಸ್ಟ್ಯಾಂಡರ್ಡು ಮತ್ತು ಅವಳು 5th ಸ್ಟ್ಯಾಂಡರ್ಡು. ಅಷ್ಟು ದುಡ್ಡಿಂದ ಏನು ಓದ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಹಾಕಿ ಕಳ್ಸೋಕ್ಕೆ ಒಂದು 2 ಡೇಸ್ ಟೈಮ್ ಇರುತ್ತೆ. ಹಾಗಾಗಿ ಇಲ್ಲ ಅಂತಂದರೆ ಊರಿಗೆ ತೊಗೊಂಡೋಗಿ ಹಾಕೊಂಬರೋಣ ಅಂದ್ಕೊಂಡ್ವಿ. ಇಲ್ಲ ಪರವಾಗಿಲ್ಲ, 2 ಡೇಸ್ ಟೈಮ್ ಇರುತ್ತಲ್ವ, ಬಂದಮೇಲೆ ಹಾಕೋಣ ಅಂತ. ಆದರೆ ಸಡನ್ನಾಗಿ ಮತ್ತೆ ನಾಳೆ ಕೊಟ್ಟು ಕಳ್ಸೋಕ್ಕೇ ಬ್ರಿಡ್ಜ್ ಕೋರ್ಸ್ ಅದೆಲ್ಲ ಬುಕ್ಸ್ ಬೇಕಿತ್ತಲ್ವ, ಅದಕ್ಕೆ ಎಷ್ಟೆಷ್ಟು ಬೇಕಷ್ಟಕ್ಕೆ ಹಾಕೋಣ ಅಂತ ಹಾಕ್ತಾ ಕೂತಿದ್ವಿ. ಮಕ್ಳಿಗಂತೂ ಬುಕ್ಸ್ ನೋಟ್ಸ್ ಎಕ್ಸೈಟ್ಮೆಂಟ್ ಇತ್ತು. ಆ ಎಕ್ಸೈಟ್ಮೆಂಟ್ ನಮಗೆ ರ್ಯಾಪರ್ ಹಾಕೋಕ್ಕಿರಲಿಲ್ಲ. ಮಕ್ಕಳಿಗೆ ಎಗ್ ರೈಸ್ ಮಾಡಿಕೊಡೋಣ, ಸುಮಾರು ದಿನ ಆಗಿದೆಲ್ಲ ಅಂತ ಎಗ್ ರೈಸ್ ಮಾಡಿದ್ದೆ. ಆಮೇಲೆ ಎಗ್ನ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಅರ್ಧ ಕಟ್ ಮಾಡಿಬಿಟ್ಟು ಒಂಚೂರು ತವ ಮೇಲೆ ಆಯಿಲ್ ಹಾಕಿ ಉಪ್ಪು ಖಾರ ಪುಡಿ ಹಾಕಿಬಿಟ್ಟು ಅದನ್ನು 2 ಕಡೆ ರೋಸ್ಟ್ ಮಾಡಿದ್ರೆ ಅದು ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಅದಕ್ಕೆ ಅವ್ರು ಊರಲ್ಲಿ ಸುಮಾರು ದಿನ ಇದ್ದು ಬಂದಿದ್ರಲ್ವ, ಅವ್ರಿಗಿಷ್ಟ ಆಗದೆ ಮಾಡೋಣ ಅಂತ ಹೇಳಿ ಮಾಡಿ ಎಲ್ಲರೂ ಊಟ ಮಾಡಿದ್ವಿ. ಅದು RCB ಮ್ಯಾಚ್ ಇತ್ತಲ್ವ, ಫಿನಾಲೆ ಮಿಸ್ ಮಾಡೋಕ್ಕಾಗುತ್ತಾ, ಅದನ್ನು ನೋಡಿಕೊಂಡು ಊಟ ಮಾಡಿದ್ವಿ. ನಮ್ಮ ಮಕ್ಕಳಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ರೈಸ್ ತಿನ್ನೋದು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ, ಅದಕ್ಕೇ ರಾತ್ರಿನೇ ಚಪಾತಿ ಇಟ್ಟು ಕಲಿಸ್ಬಿಟ್ಟಿದ್ದೆ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಅವರಿಗೆ ಮಾಡ್ಕೊಡೋಕೆ ಈಸಿ. ಮತ್ತು ನಾನು ಫಸ್ಟ್ ಡೇ ಅಲ್ವಾ, ನನಗೂ ಸುಮಾರು ದಿನ ನಿಧಾನಕ್ಕೆ ಎದ್ದೇಳ್ತಿದ್ದೆ. ಮತ್ತು ಬೇಗ ಎದ್ದು ಅವ್ರಿಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕು ಅಂತ ಅಂದರೆ ಲೇಟ್ ಆಗುತ್ತೆ ಅಂತ ರಾತ್ರಿನೇ ಎಲ್ಲ ಮಾಡಿಟ್ಟೆ. ಈ ಥರ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಟೈಟ್ ಕಂಟೈನರಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಮಾಡ್ಕೋಬೋದು, ಅಥವಾ 1 or 2 ಡೇಸ್ ಇಟ್ಟರೂ ಫ್ರಿಜ್ಜಲ್ಲಿ ಏನು ಆಗೋದಿಲ್ಲ ಅದು. ಮತ್ತು ಕೌದಿ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೆ, ಅದರದ್ದೊಂದು ಕ್ಲಿಪ್ ತೆಗೆದುಬಿಟ್ಟು ಏನು ಮಾಡಿದ್ದೆ, ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ. ಅದಕ್ಕೆ ಎಷ್ಟು ಜನ ಕಮೆಂಟ್ ಮಾಡಿದರು, ಎಷ್ಟು ಜನ ಎಲ್ಲೋ ಹೊಲಿಸಿದ್ರಿ ಅಂತ ಕೇಳಿದರು ಅಂತ ನನಗಂತೂ ಶಾಕ್ ಆಗೋಯ್ತು. ಅಷ್ಟು ಜನ ಕೇಳ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ರಾತ್ರಿಯಿಂದ ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಒಂದು 20-30 ಮೆಸೇಜ್ ಇರ್ತಾಯಿತ್ತು ಎಲ್ಲಿ ಹೊಲಿಸಿದ್ರೆ ಅಂತ. ಅದು ಒಂದೊಂದ್ಸತಿ ನಾನು ಏನು ಮಾಡಿದೆ, ಒಬ್ಬರಿಗೆ 2 ಗಂಟೆ ರಾತ್ರಿ ತನಕನೂ ಮೆಸೇಜ್ ಮಾಡಿದ್ದೀನಿ. ಅದಾದಮೇಲೆ ಬೆಳಗ್ಗೆ ನೋಡೋ ಅಷ್ಟೊತ್ತಿಗೆ ಅಷ್ಟು ಮೆಸೇಜ್ ಇರ್ತಾಯಿತ್ತು. ಅನ್ನಿಸ್ತು ನಮ್ಮದು ಹಳೆ ವಸ್ತುಗಳು ನಾವೇನು ಉಪಯೋಗಿಸ್ತಿದ್ವಿ ಅದೆಲ್ಲ ಇವಾಗ ಎಷ್ಟು ಜನಕ್ಕೆ ಇಷ್ಟ ಆಗ್ತಿದೆ ಅಂತ. ನಾವಿವಾಗ ನೋಡ್ಬೋದು, ಮಣ್ಣಿನ ಪಾತ್ರೆ ಆಗಿರ್ಬೋದು, ಅದೆಲ್ಲ ಮತ್ತೆ ಇವಾಗ ಟ್ರೆಂಡ್ ಬರ್ತಾ ಇದೆ. ಕ್ಯಾಸ್ಟ್ ಐರನ್ ಆಗಿರ್ಬೋದು ಎಲ್ಲ ಅಲ್ವಾ, ಅವಾಗಿನ ಎಷ್ಟು ಉಪಯೋಗ ಇತ್ತು ಅದು ಇವಾಗ ಮತ್ತೆ ಅದನ್ನು ಯೂಸ್ ಮಾಡೋಕ್ಕೆಲ್ಲ ಜನ ಇಷ್ಟಪಡ್ತಾ ಇದ್ದಾರೆ ಅಲ್ವಾ. ಇದು ಒಬ್ಬರು ಕೌದಿ ಸ್ಟಿಚ್ ಮಾಡ್ಸೋಕ್ಕೆ ನೀವು ಸ್ಟಿಚ್ ಮಾಡಿಸ್ಕೊಡಿ ಅಂತ ಕೇಳಿದರು. ಅದು ಏನು ಸೈಜ್ ಬರುತ್ತೆ ಅಂತ ವಿಡಿಯೋ ಕಳಿಸಿ ಅಂತ ಹೇಳಿದರು, ಅದಕ್ಕೆ ವಿಡಿಯೋ ಮಾಡಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ವಿಲ್ ಬಿ ಬ್ಯಾಕ್ ವಿತ್ ಅನದರ್ ವಿಡಿಯೋ ಸೂನ್. ಬೈ ಬೈ.